ಶ್ರೀಮಂತರು ನೋಡಿ ಎಂಥ ರಹಸ್ಯ ಇವ್ರಿಗೆ ಗೊತ್ತಿರೋದು. ದುಡ್ಡನ್ನು ಬೆಂಕಿಯಲ್ಲಿ ಸುಟ್ಟಾಕ್ಬಿಡಿ, ಇಲ್ಲ ಸಮುದ್ರದಲ್ಲಿ ಎಸ್ದು ಬಿಡಿ, ಇಲ್ಲ ವೇಸ್ಟಾಗಿ ಖರ್ಚು ಮಾಡ್ರಪ್ಪ ಪರವಾಗಿಲ್ಲ. ಆ ಕಂಪ್ನಿ ಅವ್ನು ಕೇಳಿದ್ದೆಲ್ಲ ನಾವು ಮಾಡ್ತಿದ್ದೀವಿ. ಅವ್ನು ಕೇಳಿದನಂತ ರಿಪೋರ್ಟ್ ರೆಡಿ ಮಾಡ್ತೀವಿ, ಅವ್ನು ಕೇಳಿದನಂತೇಳಿ PPT ರೆಡಿ ಮಾಡಿದ್ದೀವಿ, ಅವ್ನು ಕೇಳಿದನಂತ ಟಾರ್ಗೆಟು ಮಾಡ್ತೀವಿ. ಅಲ್ಲ, ಆಫ್ಟರ್ ಆಲ್ ಆ ಕಂಪ್ನಿಗೆ ಮಾಡೋರು ಇದು ಕಂಪ್ನಿನೇ ತಾನೇ, ನಾನು ನನಗೆ ನನ್ನ ಕಂಪ್ನಿ ತಾನೇ, ಇದ್ಯಾಕ್ರಿ ನಾವು ಮಾಡಲ್ಲ? ಯಾಕ್ರಿ ಡಬಲ್ ಸ್ಟ್ಯಾಂಡರ್ಡ್ಸು? ಇನ್ನೊಬ್ಬರಿಗೆ ಮೋಸ ದ್ರೋಹ ವಂಚನೆ ಮಾಡಿದ್ರೂ ದೇವರು ಭಗವಂತ ಯೂನಿವರ್ಸು ಕ್ಷಮೆ ಕೊಟ್ಬಿಡುತ್ತಂತೆ. ಆದರೆ ತಮಗೆ ತಾವು ಮೋಸ ಮಾಡಿಕೊಂಡ್ರೆ ಕ್ಷಮೆ ಇಲ್ಲವಂತ. ಇದಕ್ಕೆ ಎಲ್ಲ ಬಡವರು ಇನ್ನೊಬ್ರಿಗೆ ಚೆನ್ನಾಗಿದ್ದು ಅವ್ರಿಗೆ ಕೆಟ್ಟದಾಗಿರ್ತಾರೆ. ಅದೇನಿದೆಯೋ ಹೇಗಿದೆಯೋ ಹಾಗೆ ದೇವ್ರು ಹೇಗೆ ಕೊಡ್ತೀಯೋ ಹಾಗೆ ಕೊಡಪ್ಪ ಪರವಾಗಿಲ್ಲ, ಬಟ್ ನಾಳೆ ನಾನು ಏನು ಅನ್ಕೊಂಡಿದ್ದೀನೋ ಅದನ್ನು ಮಾಡ್ತೇನೆ. ಬಟ್ ಇವತ್ತು ಪರಿಸ್ಥಿತಿ ಏನಿದೆಯಲ್ವ ಅದನ್ನು ಕಂಪ್ಲೀಟಾಗಿ ಐ ಅಕ್ಸೆಪ್ಟ್ ಇಟ್. ಆಗುತ್ತಿರುವುದೆಲ್ಲವೂ ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು. ದಿಸ್ ಇಸ್ ದಟ್ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಇಟ್ ಈಸ್ ನಾಟ್ ಫಾರ್ ಕಾಮನ್ ಪೀಪಲ್, ಇಟ್ಸ್ ನಾಟ್ ಫಾರ್ ದ ಪಬ್ಲಿಕ್ ಮೈಂಡ್ ಸೆಟ್. ಆ್ಯಕ್ಚುಲಿ ಪೋರ್ ಪೀಪಲ್ ಎಲ್ಲರೂ ಕ್ರಿಬ್ ಮಾಡ್ತಾನೆ ಇರ್ತಾರೆ. ನನ್ನೊಳಗಡೆ ಶ್ರೀಮಂತಿಕೆ ಅನ್ನೋ ತತ್ವ ಆಲ್ರೆಡಿ ಒಳಗಡೆ ಮನಸ್ಸಿನಲ್ಲಿದ್ದರೆ ನನ್ನ ಹೊರಗಡೆನೂ ಶ್ರೀಮಂತಿಕೆನೇ ತಾನೇ ಬರೋದು. ನಾನು ಎಷ್ಟೋ ಜನ ನೋಡಿದ್ದೇನೆ, ಎಲ್ಲ ಇದೆ ಬಟ್ ಆದರೂ ದುಃಖದಲ್ಲೇ ಇದ್ದಾರೆ. ಕೆಲವ್ರು ಏನೂ ಇರಲ್ಲ ಬಟ್ ಚೆನ್ನಾಗೇ ಇರ್ತಾರೆ ಹ್ಯಾಪಿಯಾಗಿ. ಸೊ ಇಟ್ ಈಸ್ ಅ ಮೈಂಡ್ ಸೆಟ್. ದಿಸ್ ಇಸ್ ಅ ಫೋರ್ತ್ ಸೀಕ್ರೆಟ್ ದಟ್ ರಿಚ್ ಪೀಪಲ್ ಹ್ಯಾವ್. ದೇ ಆಲ್ವೇಸ್ ಲರ್ನ್ ನ್ಯೂ ಥಿಂಗ್ಸ್, ನ್ಯೂ ಸ್ಕಿಲ್ಸ್. ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಮೇಡಮ್. ವಿ ಶುಡ್ ನಾಟ್ ಬಿ ದ ಓಲ್ಡ್ ಸೆಲ್ಫ್, ಬಿಕಾಸ್ ಎವ್ರಿ ಡೇ ಸೊಸೈಟಿ ಚೇಂಜ್ ಆಗ್ತಾನೆ ಇದೆ, ಈ ಸಮಾಜ ಬದಲಾವಣೆ ಆಗ್ತಾನೆ ಇದೆ. ಅಂದ್ರೆ ಗುರುಗಳೇ, ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ನಾವು ಎಷ್ಟೇ ದುಡಿದ್ರೂ ಕೂಡ ಕಷ್ಟಪಟ್ಟು ದುಡಿತೀವಿ, ಆದ್ರೆ ದುಡ್ಡು ನಮ್ಮ ಕೈಯಲ್ಲಿ ಉಳಿಯಲ್ಲ, ಏಳಿಗೆನೇ ಆಗ್ತಿಲ್ಲ. ಸೊ ಇದು ಬಡವರು ಹೇಳುವಂತ, ಕಾಮನ್ ಆಗಿ ಹೇಳುವಂತ ಪದಗಳು. ಅದು ಥರ್ಡ್ ಸೀಕ್ರೆಟ್. ಸೊ ಇದೇ ಥರ್ಡ್ ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಲೆಕ್ಕ ಇಡಬೇಕು. ಪ್ರತಿಯೊಂದು ನನ್ನ ಕಾರ್ಯಾಗಾರದಲ್ಲಿ ವರ್ಕ್ಶಾಪಲ್ಲಿ ಮೊನ್ನೆ ತಿಂಗಳು ನಡೆದಿದ್ದ ಕಾರ್ಯಾಗಾರದಲ್ಲಿ ಅದ್ಭುತವಾಗಿ ಒಂದು ಆಕ್ಟಿವಿಟಿ ಮಾಡಿಸಿದ್ವು. ಈಗ ನಾವು ಬ್ಯಾಂಕ್ಗೆ ಒಂದು 10,000 ಕೊಡ್ತೀನಿ ಮೇಡಮ್, ನಿಮಗೆ ಹೋಗಿ ಡೆಪಾಸಿಟ್ ಮಾಡಿ ಬನ್ನಿ ಅಂತ ಕೊಡ್ತೇನೆ. ನೀವು ಹೇಗೆ ಡೆಪಾಸಿಟ್ ಮಾಡ್ತೀರಾ ಮೇಡಮ್? ಅದನ್ನು ಹೇಗೆ ಮಾಡ್ತೀರಾ ನೀವು? ಅದಕ್ಕೊಂದು ಫಾರ್ಮ್ ಕೊಡ್ತಾರೆ, ಅಲ್ಲಿ ಡಿನಾಮಿನೇಷನ್ ಬರೆಯೋಕ್ಕಿರುತ್ತೆ. ಎಷ್ಟು 2000 ನೋಟ್ಸು ಅಥವಾ 1000 ನೋಟ್ಸು ಅಥವಾ 500 ನೋಟ್ಸು 100 ನೋಟ್ಸು 50 ಎಲ್ಲ ಇದೆಯಲ್ಲ, ಡೆನಾಮಿನೇಷನ್ ಹಾಕಿ ಆಮೇಲೆ ವರ್ಡಿಂಗಲ್ಲೂ ಬರಿಬೇಕು, ನಂಬರಲ್ಲೂ ಬರಿಬೇಕು, ಸೈನ್ ಹಾಕ್ಬೇಕು, ಡೆಪಾಸಿಟ್ ಮಾಡ್ಬೇಕು. ಕರೆಕ್ಟಾ? ಒಂದು ವೇಳೆ ಶ್ರೀಮಂತರು ನೋಡಿ ಎಂಥ ರಹಸ್ಯ ಇವ್ರಿಗೆ ಗೊತ್ತಿರೋದು. ದುಡ್ಡನ್ನು ಬೆಂಕಿಯಲ್ಲಿ ಸುಟ್ಟಾಕ್ಬಿಡಿ, ಇಲ್ಲ ಸಮುದ್ರದಲ್ಲಿ ಎಸ್ದು ಬಿಡಿ, ಇಲ್ಲ ವೇಸ್ಟಾಗಿ ಖರ್ಚು ಮಾಡ್ರಪ್ಪ ಪರವಾಗಿಲ್ಲ. ಬಟ್ ಬ್ಯಾಂಕಲ್ಲಿ ಹೆಂಗೆ ಡೆಪಾಸಿಟ್ ಮಾಡೋದಕ್ಕೆ ಆ ಸ್ಲಿಪ್ಪಲ್ಲಿ ಬರೆದ್ರಲ್ವಾ, ಅದೇ ಥರ ಬರೆದ್ಬಿಟ್ಟು ಸುಟ್ಟಾಕಿ. ಆ್ಯಕ್ಚುಲಿ ಯಾರು ಬರೀತಾರೋ ಆ ರೀತಿ, ಈಗ ನಾನು ಬೆಂಕಿಯಲ್ಲಿ ಸುಡಬೇಕು ಅಂತಲೇ ಅಂದ್ಕೊಳ್ತೀನಿ. ಒಂದು ವೇಳೆ ನಾನು ಬರದೆ ಅಂದ್ಕೊಳ್ಳಿ, 500 ರೂಪಾಯಿಗಳತ್ತು, 100 ರೂಪಾಯಿಗಳೊಂದು 100, 50 ರೂಪಾಯಿ ಒಂದು 20, ಇದೆಲ್ಲ ಟೋಟಲ್ ಮಾಡ್ಬಿಟ್ಟು 45,000 ಅಂತ. ನಾನು ಸುಡೋದಕ್ಕೆ ಮನಸ್ಸು ಬರಲ್ಲ ಈಗ, ಇಷ್ಟು ಬರೆದವನಿಗೆ. ಬಟ್ ಬಡವನಿಗೆ ಇದು ಬರೆಯೋದಿಲ್ವಲ್ಲ ಮೇಡಮ್, ಅವ್ನು ಬರೆಯೋ ಅಭ್ಯಾಸ ಇಲ್ವಲ್ಲ. ಈ ಡಸಂಟ್ ಮ್ಯಾನೇಜ್ ಇಸ್ ಓನ್ ಅಕೌಂಟ್ಸ್. ಬಟ್ ವಿ ಆರ್ ವೆರಿ ನೈಸ್ ಇನ್ ಮ್ಯಾನೇಜಿಂಗ್ ಅಕೌಂಟ್ಸ್ ಟು ಸಂಬಡಿ ಎಲ್ಸ್. ನಾವು ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ, ಅವನು ರಿಪೋರ್ಟ್ಸ್ ಕೇಳ್ತಾನೆ, ಮಂತ್ ಎಂಡ್ ರಿಪೋರ್ಟ್ಸ್ ಕೊಡಪ್ಪ, ಮಂತ್ ಎಂಡ್ ಅದು PPT ಮಾಡಿ, ಆ ಪ್ರೆಸೆಂಟೇಷನ್ ಮಾಡಿ, ನಿನ್ನ ಟಾರ್ಗೆಟ್ಸ್ ಎಷ್ಟು? ಆ ಕಂಪ್ನಿ ಅವ್ನು ಕೇಳಿದ್ದೆಲ್ಲ ನಾವು ಮಾಡ್ತಿದ್ದೀವಿ. ಅವ್ನು ಕೇಳಿದನಂತ ರಿಪೋರ್ಟ್ ರೆಡಿ ಮಾಡ್ತೀವಿ, ಅವ್ನು ಕೇಳಿದನಂತೇಳಿ PPT ರೆಡಿ ಮಾಡಿದ್ದೀವಿ, ಅವನು ಕೇಳಿದನಂತ ಟಾರ್ಗೆಟು ಮಾಡ್ತೀವಿ. ಅಲ್ಲ, ಆಫ್ಟರ್ ಆಲ್ ಆ ಕಂಪ್ನಿಗೆ ಮಾಡೋರು ಇದು ಕಂಪ್ನಿನೇ ತಾನೇ, ನಾನು ನನಗೆ ನನ್ನ ಕಂಪ್ನಿ ತಾನೇ, ಇದ್ಯಾಕ್ರಿ ನಾವು ಮಾಡಲ್ಲ? ಯಾಕ್ರಿ ಡಬಲ್ ಸ್ಟ್ಯಾಂಡರ್ಡ್ಸು? ಒಬ್ರಿಗೆ ಚೆನ್ನಾಗಿ ಮಾಡ್ತೀವಿ. ಈಗ ಯಾರೋ ಕರೀತಾರೆ ಮೇಡಮ್ ನಿಮ್ಮನ್ನ, 10 ಗಂಟೆಗೆ ಮೀಟಿಂಗ್ ಇದೆ ನಾಳೆ ಆಫೀಸ್ಗೆ ಬರಬೇಕು ಅಂತ, 9:55 ಹೋಗ್ತೀರಾ. ಅದೇ ನೀವು ನಿಮ್ಗೆ ಹೇಳ್ಕೊಳ್ತೀರಾ, ನಾಳೆಯಿಂದ ನಾನು ವಾಕಿಂಗ್ ಮಾಡ್ತೀನಿ, ಬೆಳಗ್ಗೆ 5:55 ಬ್ರಾಹ್ಮಿ ಮುಹೂರ್ತಲ್ಲಿ ಹೇಳ್ತೀನಿ ಅಂತ. ಅದ್ಯಾಕ್ರಿ ಸ್ನೂಸ್ ಬಟನ್ ಮಾಡ್ಬಿಟ್ಟು ನಾಳೆ ಮಾಡೋಣ ಅಂತ ಅಂದ್ಕೊಳ್ತೀರಾ? ಡಬಲ್ ಸ್ಟ್ಯಾಂಡರ್ಡ್ಸ್ ಅಲ್ವರಿ, ಫೂಲಿಶ್ನೆಸ್ ಅಲ್ವರಿ. ಸೊ ನೋಡಿ, ಈ ಬ್ರಹ್ಮತತ್ವ ಹೇಗಿದೆ ಅಂದರೆ, ಇನ್ನೊಬ್ಬರಿಗೆ ಮೋಸ ದ್ರೋಹ ವಂಚನೆ ಮಾಡಿದ್ರೂ ದೇವರು ಭಗವಂತ ಯೂನಿವರ್ಸು ಕ್ಷಮೆ ಕೊಟ್ಬಿಡುತ್ತಂತೆ. ಆದರೆ ತಮಗೆ ತಾವು ಮೋಸ ಮಾಡಿಕೊಂಡ್ರೆ ಕ್ಷಮೆ ಇಲ್ಲವಂತೆ. ಇದಕ್ಕೆ ಎಲ್ಲ ಬಡವರು ಇನ್ನೊಬ್ರಿಗೆ ಚೆನ್ನಾಗಿದ್ದು ಅವ್ರಿಗೆ ಕೆಟ್ಟದಾಗಿರ್ತಾರೆ. ಅದಕ್ಕೆ ಅಲ್ವ ಮೇಡಮ್ ಹೇಳೋದು, ಊರಿಗೆಲ್ಲ ಉಪ್ಕಾರಿ ಮನೆಗೆ ಮಾರಿ, ಬಡವರೆಲ್ಲ ಮನೆಗೆ ಮಾರಿಗಳು.
ಊರಿಗೆಲ್ಲ ದೊಡ್ಡ ಉಪಕಾರಿಗಳು ಮೇಡಮ್. ಸಮಾಜನ ಏಳಿಗೆ ಮಾಡೋಕೆ ಹೊರಟಿದ್ದಾರೆ. ಸಮಾಜ ಕಟ್ಟಿರೋದೇ ನಮ್ಮ ಒಂದು ಇಂಡಿವಿಜುವಲ್ ತತ್ವದಿಂದ ತಾನೆ. ನಾನ್ ಸರಿ ಹೋದ್ರೆ ಸಮಾಜ ಸರಿ ಹೋಗುತ್ತೆ. ಆಗ ಎಲ್ರೂ ಅನ್ಕೊಂಡ್ರೆ ಒಬ್ಬೊಬ್ರು ಸಮಾಜ ಶ್ರೀಮಂತವಾಗಿರುತ್ತಲ್ಲ. ಇದು 3ನೇ ರಹಸ್ಯ. 4ನೇ ರಹಸ್ಯ ಮೇಡಮ್, ರಿಚ್ ಎಂಜಾಯ್ ದ ಜರ್ನಿ ಮಚ್ ಬೆಟರ್ ದೆನ್ ದ ಡೆಸ್ಟಿನೇಷನ್. ಇಟ್ ಇಸ್ ಅ ಜರ್ನಿ ದಟ್ ದೇ ಎಂಜಾಯ್. ಎಲ್ಲ ಶ್ರೀಮಂತರು ಇವತ್ತು ಜರ್ನಿ ಇವತ್ತು ಬಡಸ್ತನದಲ್ಲೇ ಇರ್ಬೋದು, ಸಾಲದಲ್ಲೇ ಇರ್ಬೋದು, ಕಷ್ಟದಲ್ಲೇ ಇರ್ಬೋದು, ಈ ಪಾತ್ ಏನಿದೆಯೋ, ಈ ಜರ್ನಿ ಏನಿದೆಯೋ ಸಖತ್ ಎಂಜಾಯ್ ಮಾಡ್ತಾರೆ ಮೇಡಮ್. ಅದೇನಿದೆಯೋ ಹೇಗಿದೆಯೋ ಹಾಗೆ ದೇವ್ರು ಹೇಗೆ ಕೊಡ್ತೀಯೋ ಆಗ ಕೊಡಪ್ಪ, ಪರವಾಗಿಲ್ಲ. ಬಟ್ ನಾಳೆ ನನಗೆ ಏನು ಅನ್ಕೊಂಡಿದ್ದೀನೋ ಅದನ್ನು ಮಾಡ್ತೇನೆ. ಬಟ್ ಇವತ್ತು ಪರಿಸ್ಥಿತಿ ಏನಿದೆಯಲ್ವ ಅದನ್ನು ಕಂಪ್ಲೀಟಾಗಿ ಐ ಫ್ಯಾದಮ್, ಐ ಅಕ್ಸೆಪ್ಟ್ ಇಟ್. ಅದಕ್ಕೆ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಆಗಿದ್ದೆಲ್ಲವೂ, ಆಗುತ್ತಿರುವುದೆಲ್ಲವೂ, ಮುಂದೆ ಆಗುವುದೆಲ್ಲವೂ ನನ್ನ ಒಳ್ಳೆಯದಕ್ಕೆ ಆಗಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಥ್ಯಾಂಕ್ ಯು. ದಿಸ್ ಇಸ್ ದಟ್ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಇಟ್ ಈಸ್ ನಾಟ್ ಫಾರ್ ಕಾಮನ್ ಪೀಪಲ್, ಇಟ್ಸ್ ನಾಟ್ ಫಾರ್ ದ ಪಬ್ಲಿಕ್ ಮೈಂಡ್ ಸೆಟ್. ಆ್ಯಕ್ಚುಲಿ ಪೋರ್ ಪೀಪಲ್ ಎಲ್ಲರೂ ಕ್ರಿಬ್ ಮಾಡ್ತಾನೆ ಇರ್ತಾರೆ. ದೇ ಫೈಂಡ್ ಫಾಲ್ಟ್ಸ್, ಪ್ರಾಬ್ಲಮ್ಸ್ ಇನ್ ಎವ್ರಿ ಅಪರ್ಚುನಿಟಿ. But all rich people alla, they sense that opportunity in spite of all these niggles, difficulties. That's the part and parcel of life. But ಶ್ರೀಮಂತರಿಗೆ ಇದೊಂದು ಗೊತ್ತಿರುತ್ತೆ. They are thankful, ever thankful. They thank for every circumstance, every situation, every little thing. ಸೊ ಹಾಗಾಗಿ ಅಲ್ಲಿ ಆ ಒಂದು ಸ್ಕೋಪ್ ಆಫ್ ಇದೆಲ್ಲ ಇರೋದಿಲ್ಲ, ಆ ಬ್ಯಾಡ್ ತತ್ವನೇ ಇರೋದಿಲ್ಲ. ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅಥವಾ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಒಳಗಡೆ ಇರ್ಬೇಕಲ್ವ ಮೇಡಮ್. ಒಂದು ಅದ್ಭುತವಾಗಿ ಒಬ್ರು ಹೇಳ್ತಾರೆ, ನಿಮ್ಮ ಹತ್ರ ಈಗ ಆರೆಂಜ್ ಕೊಡ್ತೇನೆ ಮೇಡಮ್, ಈಗ ನನ್ನ ಹತ್ರ ಒಂದು ಆರೆಂಜ್ ಇದೆ ಅನ್ಕೊಳ್ಳೋಣ, ನಾನು ಅದನ್ನ ಇಸ್ಕ್ತೇನೆ ಮೇಡಮ್, ಅದನ್ನ ಹೇಗೂ ಗಟ್ಟಿಯಾಗಿ ಹಿಂಡ್ತೇನೆ ಅಥವಾ ನೆಲಕ್ಕೆ ಬಡಿತೇನೆ ಆರೆಂಜ್ನ ಮೇಡಮ್, ಅದು ಆರೆಂಜೇ ತಾನೇ ಮೇಡಮ್ ಕಡೆಗೆ ಬಿಡುವಂಥದ್ದು. ನೀವು ಬಡಿದ್ರೆ ಏನೋ ಕಾರಣಕ್ಕೆ, ಇಲ್ಲ ಹಿಂಡು ಬಿಟ್ರೆ ಏನೋ ಕಾರಣಕ್ಕೆ, ಇಲ್ಲ ಹೇಗೇಗೋ ಹಾಕ್ಬಿಟ್ರೆ ಏನೋ ಕಾರಣಕ್ಕೆ ಆರೆಂಜ್ ಹೋಗಿ ಇನ್ನೇನೋ ಕೊಡಲ್ವಲ್ಲ ಮೇಡಮ್. ಒಳಗಡೆ ಏನಿದೆಯೋ ಅದೇ ಅಲ್ವ ಆಚೆಗೆ ಬರೋದು. ಸೊ ನಮ್ಮ ಒಳಗಡೆ ಸಂತೋಷ ಇದ್ರೆ ನಾಳೆ ಸಂತೋಷ ಅಭಿವೃದ್ಧಿ ಆಗುತ್ತೆ. ನನ್ನೊಳಗಡೆ ಶ್ರೀಮಂತಿಕೆ ಅನ್ನೋ ತತ್ವ ಆಲ್ರೆಡಿ ಒಳಗಡೆ ಮನಸ್ಸಿನಲ್ಲಿದ್ದರೆ ನನ್ನ ಹೊರಗಡೆನೂ ಶ್ರೀಮಂತಿಕೆನೇ ತಾನೇ ಬರೋದು. ನಾನು ಎಷ್ಟೋ ಜನ ನೋಡಿದ್ದೇನೆ, ಎಲ್ಲ ಇದೆ ಬಟ್ ಆದರೂ ದುಃಖದಲ್ಲೇ ಇದ್ದಾರೆ. ಕೆಲವ್ರು ಏನೂ ಇರಲ್ಲ ಬಟ್ ಚೆನ್ನಾಗೇ ಇರ್ತಾರೆ ಹ್ಯಾಪಿಯಾಗಿ. ಸೊ ಇಟ್ ಈಸ್ ಅ ಮೈಂಡ್ ಸೆಟ್. ದಿಸ್ ಇಸ್ ಅ 4th ಸೀಕ್ರೆಟ್ ದಟ್ ರಿಚ್ ಪೀಪಲ್ ಹ್ಯಾವ್. 5th ಸೀಕ್ರೆಟ್, ಇದು ತುಂಬ ಅದ್ಭುತವಾಗಿದೆ. ಇದನ್ನು ಯಾರು ಅಳವಡಿಸ್ಕೊಳ್ತಾರೋ ಅವರಿಗೆ ವ್ಯಾಪಾರ ಮಾಡೋದು ತುಂಬ ಸುಲಭ. ಆ 5th ಸೀಕ್ರೆಟ್ ಏನು ಗೊತ್ತಾ? ರಿಚ್ ಪೀಪಲ್ ಅಬ್ಸರ್ವ್ ಮಾಡ್ತಿರ್ತಾರೆ ಸೊಸೈಟಿಯಲ್ಲಿ ಯಾವುದೆಲ್ಲ ಪ್ರಾಬ್ಲಮ್ಸ್ ಇದೆ, ಯಾವ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತುಂಬ ಕಡಿಮೆ, ಇನ್ನು ಸೊಲ್ಯೂಷನ್ನೇ ಇಲ್ಲ ಅಂಥದಕ್ಕೆ ಸೊಲ್ಯೂಷನ್ ಮಾಡೋದಕ್ಕೆ ಹೊರಟಿರ್ತಾರೆ. ಎವ್ರಿ ರಿಚ್ ಪರ್ಸನ್ ಕ್ಯಾನ್ ಓನ್ಲಿ ಬಿಕಮ್ ರಿಚ್ ಇಫ್ ಯು ಕ್ಯಾನ್ ಫೈಂಡ್ ಅ ಪ್ರಾಬ್ಲಮ್ ಆ್ಯಂಡ್ ಗಿವ್ ಅ ಸಫಿಷಿಯಂಟ್ ಆರ್ ಅ ಗುಡ್ ಸೊಲ್ಯೂಷನ್ ಟು ಇಟ್. ನಿಮಗೆ ಎಕ್ಸಾಂಪಲ್ ಹೇಳಿದಾಗ ಇದು ಅರ್ಥ ಆಗುತ್ತೆ. ಯಾರೋ ಒಬ್ಬ ಆಂಧ್ರ ವ್ಯಕ್ತಿ, ಅವನು ಊರಿಗೆ ಹೋಗ್ತಿರ್ತಾನೆ ದೀಪಾವಳಿ ಹಬ್ಬಕ್ಕೆ. ದೀಪಾವಳಿ ಹಬ್ಬಕ್ಕೆ ಹೋಗ್ತಿರ್ಬೇಕಂತಂದ್ರೆ ಎಲ್ಲ ಬಸ್ಗಳು ರಶ್ಶು, ಸೀಟೇ ಇಲ್ಲ ಮೇಡಮ್. ಅವನು ಇಲ್ಲಿಂದ ಇಟ್ಕೊಂಡು ನಿಂತ್ಕೊಂಡೇ ಹೋಗ್ಬೇಕು ಊರ್ ತನಕ. ಅವತ್ತು ಅವನಿಗೆ ಬಸ್ಸು ಸಿಗಲ್ಲ, ನಿಂತ್ಕೊಂಡು ಹೋಗೋದಕ್ಕೂ ಬಸ್ ಸಿಗಲ್ಲ. ಅವತ್ತು ಅನ್ಕೊಳ್ತಾನೆ ಮೇಡಮ್ ಅವನು, ನನಗೆ ರಿಸರ್ವೇಶನ್ ಅನ್ನೋದು ಇದ್ದಿದ್ರೆ ನಾನು ಮುಂಚಿತವಾಗಿಯೇ ರಿಸರ್ವ್ ಮಾಡ್ಬೋದಿತ್ತಲ್ವಾ. ಅವತ್ತು ಆ ವ್ಯಕ್ತಿ ರೆಡ್ ಬಸ್ ಸ್ಟಾರ್ಟ್ ಮಾಡ್ತಾನೆ. ರೆಡ್ ಬಸ್ ಇವತ್ತೇನು ನೀವು ನೋಡ್ತಿರೋ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಆ್ಯಪ್ ಇದೆಯಲ್ವಾ, ಅಪ್ಲಿಕೇಶನ್ನು, ಅವನು ಬಿಲ್ಡ್ ಮಾಡಿದ ವ್ಯಕ್ತಿಗೆ ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ನ ಫಿಕ್ಸ್ ತನ್ನ ಸ್ವಂತ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿದಾಗ ಅವನಿವತ್ತು ಎಷ್ಟು 1000 ಕೋಟಿಗಿದ್ದಾನೆ. ಅದೇ ರೀತಿಯೇ ಓಲಾ ಬಂದಿದ್ದು, ಅದೇ ರೀತಿಯೇ ಝೊಮ್ಯಾಟೊ, ಸ್ವಿಗ್ಗಿ, ಇವೆಲ್ಲ ಬಹುತೇಕ ಆರ್ಗನೈಸೇಷನ್ಸು ಸೃಷ್ಟಿಯಾಗಿದ್ದು. ವಿ ಶುಡ್ ಫೈಂಡ್ ಅ ಪ್ರಾಬ್ಲಮ್ ಆ್ಯಂಡ್ ಗಿವ್ ಅ ಸೊಲ್ಯೂಷನ್. ಆ್ಯಂಡ್ ಇಫ್ ದರ್ ಈಸ್ ಆಲ್ರೆಡಿ ಅ ಸೊಲ್ಯೂಷನ್, ಈಗ ಆಲ್ರೆಡಿ ಸೊಲ್ಯೂಷನ್ ಇದೆ. ಈಗ ಹೊರಗಡೆ ನಾವು ಊಟ ಮಾಡಬೇಕು, ಮನೆಯಲ್ಲಿಲ್ಲ, ಎಲ್ಲ ಹೋಟೆಲ್ಗೆ ಹೋಗ್ತೇವೆ. ಈಗ ಹೋಟೆಲ್ ಇದೆ, ಹೋಟೆಲ್ ಮಾಡಿದ್ರೆ ಶ್ರೀಮಂತರಾಗಲ್ಲ. ಈಗ ಹೋಟೆಲ್ ವಿಭಿನ್ನವಾಗಿ ಮಾಡಿದ್ರೆ ಶ್ರೀಮಂತರಾಗ್ತೀವಿ. ಆರ್ ಎನಿ ಕೈಂಡ್ ಆಫ್ ಬಿಸ್ನೆಸ್. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ. ಬ್ಯೂಟಿ ಪಾರ್ಲರ್ ಎಷ್ಟೋ ಇದೆಯಪ್ಪ, ಆ ಬ್ಯೂಟಿ ಪಾರ್ಲರ್ ನೀನೆಷ್ಟು ವಿಶೇಷವಾಗಿ ಡಿಫ್ರೆಂಟ್ ಆಗಿ ಮಾಡ್ಬೋದು. ಹಾಗೆ ಮಾಡಿದಾಗ ಮಾತ್ರ ಹಣ ಬರುತ್ತೆ. ದೀಸ್ ಆರ್ ಸಮ್ ಆಫ್ ದ 5 ಸೀಕ್ರೆಟ್ಸ್ ದಟ್ ರಿಚ್ ಪೀಪಲ್ ನೋ. ಅನ್ಫಾರ್ಚುನೇಟ್ಲಿ ಇನ್ನೊಂದು ವಿಷಾದಕರವಾದ ಸಂಗತಿ ಗೊತ್ತಾ, ಇದು ಬಡವರಿಗೂ ಗೊತ್ತು,
ಹೌದು ಬಟ್ ಅದು ಮಾಡಲ್ಲ. ಅಂದ್ರೆ ಸೋಂಬೇರಿತನ ಅಂತ ಹೇಳ್ತೀರಾ? ಏನು ಮಾಡೋದು ಮೇಡಮ್, ಇನ್ನೂ ಮನಸ್ಸೇ ಇಲ್ಲ ಅನ್ಕೊಳ್ತೀವಲ್ಲ ಮೇಡಮ್. ಸೊ ಮನ್ಸು ಮಾಡ್ಬೇಕು. ಅದಕ್ಕೆ ಹೇಳೋದು ದೊಡ್ಡವರು ಮೇಡಮ್, ಬ್ಯಾಕ್ಗ್ರೌಂಡ್ ಇದ್ದರೆ ಶ್ರೀಮಂತರಾಗಲ್ಲ, ಪವರ್ ಇದ್ದರೆ ಶ್ರೀಮಂತರಾಗಲ್ಲ, ಹಣ ಇದ್ದರೂ ಶ್ರೀಮಂತರಾಗಲ್ಲ. ಹಣ ಇದ್ದರೂ ಐಶ್ವರ್ಯ ಬರಬೇಕು ಅಂತೇನಿಲ್ಲ, ಮನ್ಸಿದ್ರೆ ಮೇಡಮ್. ಅದಕ್ಕೆ ದೊಡ್ಡವ್ರು ಹೇಳಿರೋದು, ಯಾವ ಕಾಲದಲ್ಲಿ ಹೇಳಿದ್ರು, ಮನ್ಸಿದ್ರೆ ಮಾರ್ಗ ಅಂತ ಹೇಳಿದ್ದಾರೆ. ಇನ್ನೇನೇನೋ ಇದ್ರೆ ಮಾರ್ಗ ಅಂತ ಹೇಳಿಲ್ಲ. ಮನ್ಸು ಮಾಡಿ ಸ್ವಾಮಿ. ಈ ರಹಸ್ಯಗಳು ನಮಗೆಲ್ಲ ಗೊತ್ತಿಲ್ಲದೆ ಇರೋ ರಹಸ್ಯಗಳ. ನಾನೇನಾದರೂ ಡಿಫ್ರೆಂಟಾಗಿ ಏನೇನೋ ಹೊಸ್ದಾಗಿ ಏನಾದರೂ ಹೇಳಿದ ಮಾಡಬೇಕಲ್ಲ ರೇ. ನಾನು ಡಾಕ್ಟ್ರ್ ಆದರೂ, ಮೇಡಮ್ ಡಾಕ್ಟ್ರ್ ಆದರೂ, ನಮಗೆ ಹುಷಾರು ತಪ್ಪೋದ್ರೆ ನಾವು ಮೆಡಿಸಿನ್ ತಿನ್ಬೇಕು ತಾನೆ. ನಾನು ಡಾಕ್ಟ್ರು ಅನ್ನೋ ಕಾರಣಕ್ಕೆ ನಾನು ಮೆಡಿಸಿನ್ ತಿಂದಿದ್ರೂ ಗುಣ ಆಗ್ಬಿಡ್ತೀನ? ನಾನು ದುಡ್ಡು ಮಾಡಬೇಕು ಅಂತಂದರೆ ಈ ಕಲಿಯುಗ, ಈ ಭೂಲೋಕ ಆಗಿರೋದಕ್ಕೆ ನಾನು ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ತಾನೆ. ನಾನು ಅದೆಲ್ಲೂ ಹೇಳ್ತಾ ಇರೋದು, ನಂದು ವ್ಯಾಪಾರ ಇದೆ, ನಾನು ಮಾತಾಡ್ತಿದ್ದೀನಿ, ಯೂಟ್ಯೂಬಲ್ಲಿ ಕಾಸು ಬರುತ್ತೆ ನನಗೆ. ನನ್ನ ಬುಕ್ಸ್ ಇದೆ, 3 ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕಗಳು ಸೇಲ್ ಆದಾಗ ನಂಗೆ ದುಡ್ಡು ಬರುತ್ತೆ. ನಂದು ಆ್ಯಪ್ ಇದೆ, ಮನಿ ಈಸ್ ಹ್ಯಾಪಿನೆಸ್ ಅಂತೇಳಿ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ನನಗೆ ದುಡ್ಡು ಬರುತ್ತೆ. ಕ್ಲಾಸ್ ಮಾಡ್ತೀನಿ, ಹಣ ಬರುತ್ತೆ. ನಂದು ಹೋಟೆಲ್ಸ್ ಇದೆ, ನಂದು ಲಾಂಡ್ರಿ ಇದೆ, ಪೆಸ್ಟ್ ಕಂಟ್ರೋಲ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಬಿಸ್ನೆಸ್ ಇದೆ. ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ಐ ಆಲ್ಸೋ ವರ್ಕ್. ನಾನು ಅನಂತ ವಿಶ್ವಾಚಾರ್ಯ ಆದರೂ ಪಂಚಭೂತಗಳಲ್ಲಿ ನಾನು ಸೃಷ್ಟಿಯಾಗಿರೋದಕ್ಕೆ ನಿಮಗೇನು ಅನ್ವಯಿಸುತ್ತೋ ನನಗೂ ಅದೇ ಅನ್ವಯಿಸೋದು. ವಿ ಆಲ್ ಹ್ಯಾವ್ ಟು ವರ್ಕ್. ಎಸ್ ಗುರುಗಳೇ, ಅಂದ್ರೆ ನೀವು ಹೇಳೋ ಪ್ರಕಾರವಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಮನಸ್ಸೇ ಅದಕ್ಕೆ ಮೂಲವಾಗುತ್ತೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಎಲ್ಲಿ, ಯಾವಾಗ, ಯಾವ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಹಣದ ಹೂಡಿಕೆಯನ್ನು ಕೂಡ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಸೊ ಜೊತೆಲಿ ಪ್ಲಾನಿಂಗ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ತುಂಬಾ ಇಂಪಾರ್ಟೆಂಟ್. ಎಸ್, 2025 ಏಪ್ರಿಲ್ ತಿಂಗಳಲ್ಲಿ ನಡೆದಂತಹ ಮನಿ ಈಸ್ ಹ್ಯಾಪಿನೆಸ್ ವರ್ಕ್ಶಾಪ್ ರಾಜ್ಯ, ದೇಶ, ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಕಾರ್ಯಾಗಾರವನ್ನ ಯಶಸ್ವಿಗೊಳಿಸಿದ್ದಾರೆ. ಗುರುಗಳ ಆಶೀರ್ವಾದ ಪಡೆದು ಐಶ್ವರ್ಯ ಸಂಕಲ್ಪವನ್ನ ಕೈಗೊಂಡು ಸಿದ್ಧಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ನಾವು ಗುರುಗಳಿಗೆ ಕೊಡುವಂತ ನಿಜವಾದ ಗುರು ಕಾಣಿಕೆ ಏನು ಅಂತ ಹೇಳೋದಾದ್ರೆ, ಗುರುಗಳು ತಿಳಿಸಿದಂಥ ವಿಶ್ವಮಂತ್ರ ತಂತ್ರವನ್ನ ಪಾಲಿಸಿ ಶ್ರೀಮಂತಗೊಳಿಸುವಂಥದ್ದು, ನಮ್ಮ ರಾಜ್ಯವನ್ನ ಶ್ರೀಮಂತಗೊಳಿಸೋದು, ನಮ್ಮ ದೇಶವನ್ನ ಸಮೃದ್ಧಿಗೊಳಿಸುವಂಥದ್ದು. ಇನ್ನು ವೀಕ್ಷಕರೇ, ಮೇ 25ನೇ ತಾರೀಕು ಭಾನುವಾರ ಇದೇ ಬೆಂಗಳೂರಿನಲ್ಲಿರುವಂತಹ ಮೆಜೆಸ್ಟಿಕ್ ಹತ್ತಿರ ಒಂದು ವರ್ಕ್ಶಾಪ್ ನ ಆಯೋಜಿಸಲಾಗಿದೆ. ಗುರುಜಿಯವರು ಆಯೋಜನೆ ಮಾಡಿದ್ದಾರೆ. ಈ ವರ್ಕ್ಶಾಪ್ ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಸೊ ಮೊದಲನೇ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಈ ಸಲ ವಿಶೇಷವಾಗಿ ಗುರುಗಳು ಶಕ್ತಿಪೀಠ ಒಂದರಲ್ಲಿ ಅಖಂಡ ವಿಶ್ವಶಕ್ತಿ ಧ್ಯಾನವನ್ನ ಮಾಡಿ ನಮ್ಮೆಲ್ಲರ ಕರ್ಮವನ್ನ ಕಳೆಯಲು ಧನಪ್ರಾಪ್ತಿಗಾಗಿ ಒಂದು ಸಿದ್ಧಿಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು ಅಂತ ಹೇಳಿದ್ರೆ, ಒಂದಷ್ಟು ಟೆಕ್ನಿಕ್ ಗಳನ್ನ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಪರ್ಸನಲಿ ಇಟ್ಕೊಳ್ಳೋಕೆ ಮತ್ತು ಮನೆಯಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳೋಂಥಕ್ಕೆ, ಜೊತೆಗೆ ಬಿಸ್ನೆಸ್ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಲೇಬೇಕಾದಂತ ಒಂದು ಪವಿತ್ರ ಸ್ಮರಣಿಕೆಗಳನ್ನ ಉಚಿತವಾಗಿ ನಮ್ಗೆ ನೀಡ್ತಾರಂತೆ. ಈ ವಿಶೇಷ ತಾಂತ್ರಿಕ ಶಕ್ತಿಯ ಪವಿತ್ರ ಸ್ಮರಣೆಯನ್ನ ಗುರುಗಳ ಅಮೃತ ಹಸ್ತದಿಂದ ನೀವು ಪಡೆದು ಧನ್ಯರಾಗಬಹುದಾಗಿದೆ. ಇನ್ನು ಎರಡನೇ ವಿಶೇಷತೆ ಏನು ಅಂತ ಹೇಳಿದ್ರೆ, ಧ್ಯಾನ ಸಿದ್ಧಿಯ ದಿವ್ಯ ಜಲವನ್ನ ಗುರುಗಳು ಪ್ರೋಕ್ಷಣೆ ಮಾಡಿ ನಿಮಗೆ ಆಶೀರ್ವಾದವನ್ನ ನೀಡ್ತಾರೆ. ಇನ್ನು ಮೂರನೇ ವಿಶೇಷತೆ ಏನು ಅಂತ ಹೇಳ್ತಾ ಹೋಗೋದಾದ್ರೆ, ಎಲ್ಲರೂ ತಿಂಗಳಿಗೆ ಕನಿಷ್ಠ 2 ಲಕ್ಷ ರೂಪಾಯಿಗಳ ಲಾಭ ಗಳಿಸುವಂತ ಇನ್ನೊಂದು ಬಿಸ್ನೆಸ್ ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಈ ಬಿಸ್ನೆಸ್ ಯಾರು ಮಾಡಬಹುದು, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅದರ ಲಾಭ ಎಷ್ಟು ಜನ ಸ್ಟಾಫ್ ಬೇಕಾಗುತ್ತೆ, ಮಾರ್ಕೆಟಿಂಗ್ ಏನೆಲ್ಲ ಒಂದು ಕ್ರಮಗಳನ್ನ ನೀನು ಅನುಸರಿಸಬೇಕಾಗತ್ತೆ, USP ಅಂದ್ರೆ ಏನು, ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಏನು, ಸೊ ಇದರ ಸಂಪೂರ್ಣ ಡೀಟೇಲ್ ಮಾಹಿತಿಯನ್ನ ಗುರುಜಿಯವರು ಈ ಕ್ಲಾಸ್ ನಲ್ಲಿ ನಿಮ್ಗೆಲ್ಲ ನೀಡ್ತಾ ಹೋಗ್ತಾರೆ. ಇನ್ನು ನಾಲ್ಕನೇ ವಿಶೇಷತೆ, ಸಾಲವನ್ನ ಸುಲಭವಾಗಿ ತೀರಿಸುವಂತಹ ಸಾಲದ ಬ್ಲೂ ಪ್ರಿಂಟ್ ಅನ್ನ ಉಚಿತವಾಗಿ ಕೊಟ್ಟು ಸನಾತನ ಋಣ ಮುಕ್ತ ತಂತ್ರವನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಇವುಗಳ ಜೊತೆ ನಿಮ್ಮ ಕರ್ಮವನ್ನ ಕಳೆಯಲು ಕೋರ್ಟ್ ಕೇಸನ್ನ ಗೆಲ್ಲಬೇಕು ಅನ್ನೋದಾದ್ರೆ, ಆರೋಗ್ಯ ಸುಧಾರಣೆಗೆ, ಕೊಟ್ಟ ದುಡ್ಡು ವಾಪಸ್ ಬರಬೇಕು ಅಥವಾ ಆಭರಣ ವಾಪಸ್ ಆಗ್ಬೇಕು, ಸಂಬಂಧಗಳ ಸಮಸ್ಯೆ ಏನಾದ್ರೂ ಇದ್ರೆ ಸರಿ ಹೋಗ್ಲಿಕ್ಕೆ, ಮಕ್ಕಳು ಚೆನ್ನಾಗಿ ಓದಬೇಕು, ಕೊಟ್ಟ ಹಣ ವಾಪಸ್ ಬರಬೇಕು, ಸರ್ವದೋಷ ಮುಕ್ತಿಗೆ ಈ ವರ್ಕ್ಶಾಪ್ಗೆ ನೀವು ಖಂಡಿತವಾಗಿ ಪಾಲ್ಗೊಳ್ಳಿ. ಇದಕ್ಕೆಲ್ಲ ಒಂದು ವಿಶ್ವ ತಂತ್ರವನ್ನ ಗುರುಜಿಯವರು ನಿಮ್ಗೆ ಹೇಳ್ಕೊಡ್ತಾರೆ. ಇನ್ನು ವೀಕ್ಷಕರೇ, ನೀವು ಈ ಸಲ ನಡೀತಾ ಇರುವಂತಹ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಬೇಕು ಅನ್ನುವಂಥವ್ರು ಏನೆಲ್ಲ ತರಬೇಕು ಅಂತ ನಾನು ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1 ಮೊಳ ಮಲ್ಲಿಗೆ ಹೂವನ್ನ ತರಬೇಕಾಗತ್ತೆ, ಹಾಗೆ 3 ಮೊಳ ಕಪ್ಪು ದಾರವನ್ನ ತರಬೇಕು, ಹಾಗೆ ನಿಂಬೆ ಹಣ್ಣನ್ನ ನೀವು ತರಬೇಕಾಗತ್ತೆ.
ಇನ್ನು ಈ ಸಾರಿ ನಡೀತಾ ಇರುವಂತಹ ವರ್ಕ್ಶಾಪ್ಗೆ ಅಟೆಂಡ್ ಆಗುವಂಥವ್ರು ಯಾವ ವಸ್ತ್ರವನ್ನ ಮತ್ತು ಯಾವ ಬಣ್ಣದ ವಸ್ತ್ರವನ್ನ ಧರಿಸಿ ಬರಬೇಕು ಅಂತ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಪುರುಷರು ಯೆಲ್ಲೋ ಕಲರ್ ಪಂಚೆ ಮತ್ತು ಶರ್ಟ್ ಅನ್ನ ಧರಿಸಿ ಬರಬೇಕಾಗತ್ತೆ. ಮಹಿಳೆಯರು ಯೆಲ್ಲೋ ಕಲರ್ ಸೀರೆಯನ್ನ ಅಂದ್ರೆ ಹಳದಿ ಬಣ್ಣದ ಸೀರೆಯನ್ನ ಧರಿಸಿ ಬರಬೇಕಾಗತ್ತೆ. ಇನ್ನು ಜೂನ್ 8ನೇ ತಾರೀಕು 2025ರಂದು 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ಅನ್ನ ಹೇಗೆ ಮಾಡೋದು ಅನ್ನೋ ಒಂದು ವರ್ಕ್ಶಾಪ್ ಕೂಡ ಆಯೋಜಿಸಲಾಗಿದೆ. ಪ್ರಪ್ರಥಮ ಬಾರಿಗೆ ಗುರುಗಳು ಬಿಸ್ನೆಸ್ ಸೀಕ್ರೆಟ್ ಅನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಹಣದ ಆಕರ್ಷಣೆಯ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ನೀವು ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ಲ, ಸೊ ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಸಾಯೋದು ತಪ್ಪು ಅಂತ ಗುರುಗಳು ಕೂಡ ಹೇಳ್ತಾ ಇದ್ದಾರೆ. ಆ ಗುರುಗಳು ಹೇಳಿದ ಮಾತುಗಳನ್ನ ಕೇಳಿದಾಗ ಹೌದಲ್ವಾ ಇವೆಲ್ಲ ಗೊತ್ತಿತ್ತಲ್ವಾ ನಮ್ಗೆ ಅಂತ ನನಗೂ ಕೂಡ ಅನ್ನಿಸ್ತು. ಬಟ್ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದನ್ನ ಖಂಡಿತವಾಗಿಯೂ ನೀವು ಅಳವಡಿಸ್ಕೊಂಡ್ರೆ ಬಡವರು ಶ್ರೀಮಂತರಾಗುವಂಥದ್ದಂತೂ ಗ್ಯಾರಂಟಿ. ಸೊ ಇದಕ್ಕೆ ಇನ್ನೊಂದಷ್ಟು ಟೆಕ್ನಿಕ್ಸ್ಗಳನ್ನ ನೀವು ಕಲ್ತ್ಕೊಳ್ಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕಾರ್ಯಾಗಾರಕ್ಕೆ ಅಟೆಂಡ್ ಆಗಬೇಕಾಗತ್ತೆ. ನಾನು ನಿಮಗೆ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ಮೇ 25ನೇ ತಾರೀಕು ಭಾನುವಾರ ನಮ್ಮ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವಂತಹ 3 ಸ್ಟಾರ್ ಹೋಟೆಲ್ ಸ್ಯಾಂಟಮ್ ಹೋಟೆಲ್ ಅಂತ ಹೇಳಿ ಇಲ್ಲಿ ಕಾರ್ಯಾಗಾರ ನಡೀತಾ ಇದೆ, ಅಂದ್ರೆ ವರ್ಕ್ಶಾಪ್ ನಡೀತಾ ಇದೆ. ಯಾವುದೇ ವಯಸ್ಸಿನ ಭೇದವಿಲ್ಲದೆ ನೀವೆಲ್ಲರೂ ಕೂಡ ಇದಕ್ಕೆ ಜಾಯಿನ್ ಆಗಬಹುದಾಗಿದೆ. ಬನ್ನಿ, ಗುರುಗಳು ನೇರವಾಗಿ ಭೇಟಿ ಮಾಡಿ ಗುರುಗಳನ್ನ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಗುರುಗಳು ಅದನ್ನ ಕ್ಲಿಯರ್ ಮಾಡ್ತಾರೆ. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರ್ಬೋದು, ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ, ಪರಿಹಾರ ಇದ್ದೇ ಇರುತ್ತೆ. ಬಟ್ ಯಾವ ರೀತಿಯಾದಂತಹ ಪರಿಹಾರವನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ಗುರುವಿನ ಮಾರ್ಗದರ್ಶನ ಬಹಳ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ಹಾಗಾಗಿ ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡ್ಕೊಳ್ಬಹುದಾಗಿದೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಗುರುಗಳು ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ನಾನು ನಿಮಗೆ ಒಂದು ಪುಸ್ತಕವನ್ನ ತೋರಿಸ್ತಾ ಇದ್ದೀನಿ, ಹಣ ಮತ್ತು ಐಶ್ವರ್ಯ. ಓಕೆ, ಸೊ ಮಂತ್ರವನ್ನ ಹಣ ಮತ್ತು ಐಶ್ವರ್ಯ, ಹಣ ಇದ್ರೆ ಐಶ್ವರ್ಯ, ಹಣ ಐಶ್ವರ್ಯ ಯಾರಿಗೆ ತಾನೇ ಬೇಡ. ಸೊ ಹಣವನ್ನ ಗಳಿಸುವುದು ಹೇಗೆ, ಅಥವಾ ಗಳಿಸಿದಂತ ಹಣವನ್ನ ಯಾವುದರಲ್ಲಿ ಹೂಡಿಕೆ ಮಾಡಬೇಕು, ಯಾವ ಸಮಯದಲ್ಲಿ ಹೂಡಿಕೆ ಮಾಡಬೇಕು, ಜೊತೆಗೆ ಯಾವ ಏಜ್ ನಲ್ಲಿ ನೀವು ಹೂಡಿಕೆ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಬೇಕು ಅನ್ನೋದಾದ್ರೆ ಗುರುಜಿಯವರು ಬರೆದಿರುವಂತಹ ಹಲವಾರು ಪುಸ್ತಕಗಳಿದೆ. ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಅದನ್ನ ಆರ್ಡರ್ ಮಾಡಿ ತರಿಸ್ಕೊಳ್ಳಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ. ಹಾಗಿದ್ರೆ ಶ್ರೀಮಂತರಾಗ್ಲಿಕ್ಕೆ ಏನಾದ್ರೂ ಟೆಕ್ನಿಕ್ ಇದೆಯಾ ಅಂತ ನೀವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೀರಾ. ಸೊ ಅದಕ್ಕೆ ರೀಸನ್ ಏನು ಅಂತ, ಅಂದ್ರೆ ಕಾರಣಗಳೇನು ಅಂತ ಗುರೂಜಿಯವರು ಕೂಲಂಕುಷವಾಗಿ ನಿಮ್ಗೆ ತಿಳುವಳಿಕೆ ನೀಡಿದ್ರು. ಹಾಗಿದ್ರೆ ಏನಾದ್ರೂ ಟೆಕ್ನಿಕ್ಸ್ ಹೇಳ್ಕೊಡಿ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇದೆ ಅಲ್ವಾ? ನನಗೂ ಕೂಡ ಕೇಳಬೇಕು ಅನ್ನೋ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ನನಗೂ ಕೂಡ ಆಸೆ ಇದೆ, ಶ್ರೀಮಂತಳಾಗಬೇಕು ಅಥವಾ ದುಡ್ಡನ್ನ ಗಳಿಸಿರುವಂಥ ದುಡ್ಡನ್ನ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿಯಾದಂಥ ಒಂದು ತಂತ್ರವನ್ನು ಉಪಯೋಗಿಸ್ಬೇಕು ಅಂತ ಹೇಳಿ ಗುರುಗಳೇ ನಾನು ಬಹಳ ಹೊತ್ತಿಂದ ಕಾಯ್ತಾ ಇರೋದೇ ಈ ಟೆಕ್ನಿಕ್ಕಿಗೋಸ್ಕರ. ಸೊ ಯಾವೆಲ್ಲ ಟೆಕ್ನಿಕ್ಸ್ ಇದೆ ಇದಕ್ಕೆ? ತುಂಬ ಟೆಕ್ನಿಕ್ಸ್ ಇದೆ. ಸೊ ಈಗಾಗಲೇ ಐ ಥಿಂಕ್ ಮೋರ್ ದೆನ್ 500 ವಿಡಿಯೋಸ್ ಇದೆ ನಮ್ಮ ಚಾನಲ್. 500ಗೂ ಹೆಚ್ಚು ವಿಡಿಯೋಸ್ ಇದೆ. 500ಗೂ ಹೆಚ್ಚು ಟೆಕ್ನಿಕ್ಸ್ ಅನ್ನು ಕೊಟ್ಟಿದ್ದೇನೆ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಹೇಳ್ಕೊಟ್ಟಿದ್ದೇವೆ. ಸೊ ನಾವು ಮಾಡಿದ್ದೀವಿ ಅನ್ನೋ ತುಂಬ ಇಂಪಾರ್ಟೆಂಟು. ಸೊ ಅಪ್ಲಿಕೇಶನ್ ಇಸ್ ವೆರಿ ವೆರಿ ಕ್ರಿಟಿಕಲ್. ಸೊ ಲಾಟ್ ಆಫ್ ಅಸ್ ನೋ ಮೋಸ್ಟ್ ಆಫ್ ದ ಟೆಕ್ನಿಕ್ಸ್, ಬಟ್ ಅಪ್ಲೈ ಮಾಡೋದ್ರಲ್ಲಿ ಎಲ್ಲೋ ಹಿಂದೆ ಮುಂದೆ ಇರ್ತವೆ. ಬಡವ್ರು ಮತ್ತೆ ಅಪ್ಲೈ ಮಾಡಲ್ಲ, ಬಟ್ ಎಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಗೊತ್ತಿರೋದನ್ನ ಅಪ್ಲೈ ಮಾಡಿ. ಒಂದು ಟೆಕ್ನಿಕ್ ಮೇಡಮ್ ಕೇಳಿರೋದಕ್ಕೆ ನಾನು ಹೇಳಬೇಕು ಅಂತಂದರೆ, ಇನ್ನೊಂದು ರಿಚ್ ಪೀಪಲ್ ಒನ್ ಆಫ್ ದ ಕ್ವಾಲಿಟೀಸ್ ಈಸ್ ದೇ ಆಲ್ವೇಸ್ ಲರ್ನ್ ನ್ಯೂ ಥಿಂಗ್ಸ್, ನ್ಯೂ ಸ್ಕಿಲ್ಸ್. ಈ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಮೇಡಮ್. ವಿ ಶುಡ್ ನಾಟ್ ಬಿ ದ ಓಲ್ಡ್ ಸೆಲ್ಫ್. ಬಿಕಾಸ್ ಎವ್ರಿ ಡೇ ಸೊಸೈಟಿ ಚೇಂಜ್ ಆಗ್ತಾನೆ ಇದೆ, ಈ ಸಮಾಜ ಬದಲಾವಣೆ ಆಗ್ತಾನೆ ಇದೆ. ದೇ ಲೈಕ್ ಚೇಂಜ್. ಇನ್ಫ್ಯಾಕ್ಟ್ ಆಲ್ ಆಫ್ ಅಸ್ ಲೈಕ್ ಚೇಂಜ್. ಸೊ ಒಂದೇ ಈ KGF ಮೂವಿ ಇತ್ತು, KGF ಥರನೇ ಇನ್ನೊಂದು KGF ಮಾಡ್ತಾ ಹೋದರೆ ನಾವೇ ನೋಡಲ್ವಲ್ಲ. ಸೊ ವೆನ್ ನಾವೇ ಚೇಂಜ್ ಬಯಸ್ತೇವೆ ಅಂತಂದರೆ, ನಾವು ಚೇಂಜ್ ಆಗದೆ ಇದ್ದರೆ ಅದೇಗೆ ಮೇಡಮ್ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ? ಅದು ಹೇಗೆ ನಾವು ಈ ಪ್ರಪಂಚದಲ್ಲಿರೋ ಸೌಕರ್ಯಗಳನ್ನ ಅನುಭವಿಸೋದಕ್ಕೆ ಸಾಧ್ಯ? ಸೊ ಪೂರ್ ಪೀಪಲ್ ಸ್ಟಾಗ್ನೇಟ್ ಆಗಿಬಿಡ್ತಾರೆ. ಯಾವತ್ತೋ ಒಂದಿನ ನಾವು ಎಷ್ಟೋ 10 ವರ್ಷದ ಹಿಂದ್ಗಡೆ ಡಿಗ್ರಿ ಮಾಡಿರ್ತೀವೋ, ಯಾವುದೋ ಮಾಡಿರ್ತೀವಿ, ಓದಿರ್ತೇವೆ. ಅದನ್ನೇ ಇಟ್ಕೊಂಡು ನಾವು ಇವತ್ತೂ ಏನೋ ಮುಂದುವರಿತಾ ಇರ್ತೇವೆ. ಇದೆಷ್ಟು ಓಕೆ ಮೇಡಮ್? ನೀವೇ ನನಗೆ ಹೇಳಿ, 1799ನೇ ಇಸ್ವಿಯಲ್ಲಿ ಯಾವುದೋ ಒಂದು ಯುದ್ಧ ನಡೆದಿರುತ್ತೆ, ಆ ಮಹಾರಾಜ ಯುದ್ಧಕ್ಕೆ ಬಳಸಿರೋಂಥ ಒಂದು ಆಯುಧವನ್ನು ತೆಗೆದುಕೊಂಡು ಇವತ್ತು ನಾನು ಯುದ್ಧ ಮಾಡ್ತೀನಿ ಅಂದರೆ ಗೆಲ್ತೀವ ಸೋಲ್ತೀವ ನಾವು ಯೋಚನೆ ಮಾಡಬೇಕು. ಸೊ ಬಹುತೇಕ ಮಂದಿ ಆ ರೀತಿ ಆಗ್ಬಿಟ್ಟಿದ್ದೀವಿ, ನಮ್ಮ ಮೈಂಡ್ಗೆ ನಾವು ಕಂಪೇರ್ ಮಾಡಿಕೊಂಡ್ರೆ. ಸೊ ವಿ ಹ್ಯಾವ್ ಟು ಲರ್ನ್. ಆ್ಯಂಡ್ ಫಾರ್ ಇನ್ವೆಸ್ಟ್ಮೆಂಟ್ ವಿ ಶುಡ್ ನೆವರ್ ಥಿಂಕ್ ಟ್ವೈಸ್. ಇವತ್ತು ನಾನು ಇಂಗ್ಲೀಷ್ ಮಾತಾಡ್ತಿದ್ದೀನಿ ಅಂತಂದರೆ, ನಾನು ಯಾವತ್ತೋ ನನ್ನ ತಂದೆ ತಾಯಿ ನನ್ನ ಸ್ಕೂಲ್ಗೆ ಹಾಕಿದ್ದಕ್ಕೆ, ನನಗೆ ಇನ್ವೆಸ್ಟ್ ಮಾಡಿದ್ದಕ್ಕೆ, ಆಮೇಲೆ ನನ್ನ ಮೇಲೆ ನಾನು ಇನ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ. ಬಿಕಾಸ್ ನಾನು ಬರೀ ಕ್ಲಾಸ್ ಓದಿ ಅಲ್ಲೇ ನಿಲ್ಲಿಸಲಿಲ್ಲ, ಟೋಫೆಲ್ ಓದ್ತೇನೆ. ಬಿಕಾಸ್ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ನನಗೆ ಸಾಲಲ್ಲ ಈ ಇಂಗ್ಲೀಷ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಐ ಅಗೇನ್ ಟೇಕ್ ಅಪ್ ಟೋಫೆಲ್. ಐ ಲರ್ನ್ ದ್ಯಾಟ್ ಟುಡೇ
I could just, write a book in English, man. ಬಟ್ ಐ ರಿಮೆಂಬರ್ ಆ ದಿನಗಳಲ್ಲಿ ನನಗೆ ಇನ್ಸಲ್ಟ್ ಆಗಿರೋವಂಥದ್ದು, ಕನ್ನಡ ಮೀಡಿಯಮ್ ಆಗಿದ್ದಕ್ಕೆ ನನಗೆ ಆ ಗೌರವ ಸಿಗದೇ ಇರೋವಂಥದ್ದು, ಇದೆಲ್ಲ ನನಗೆ ಗೊತ್ತು. ಬಿಕಾಸ್ ಅಪ್ ಟಿಲ್ 12th ಸ್ಟ್ಯಾಂಡರ್ಡ್, ಸೆಕೆಂಡ್ PUC ತನಕ ನಾನು ಕನ್ನಡ ಮೀಡಿಯಮ್. ಬಟ್ ಟುಡೇ ಐ ಗಿವ್ ಲೆಕ್ಚರ್ಸ್, ನಾನು ವರ್ಕ್ಶಾಪ್ಸ್ ಮಾಡ್ತೇನೆ ಇಂಟರ್ನ್ಯಾಷನಲಿ, ಗ್ಲೋಬಲಿ. ಐ ಸ್ಪೀಕ್ ಬೆಟರ್ ದೆನ್ ಮೋಸ್ಟ್ ಆಫ್ ದಿ ಅದರ್ ಇಂಗ್ಲಿಷ್ ಮೆನ್. ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ಐ ಇನ್ವೆಸ್ಟೆಡ್ ಆನ್ ಮೈ ಸೆಲ್ಫ್. ನನಗೆ ಬಿಸ್ನೆಸ್ ಗೊತ್ತಿರಲಿಲ್ಲ, ಬಿಕಾಸ್ ನಾನು ಮಾರ್ವಾಡಿ ಕುಟುಂಬದಲ್ಲಲ್ವಲ್ಲ ಹುಟ್ಟಿದ್ದು. ಸೊ ನಾನು ಅದನ್ನು ಕಲಿಬೇಕಿತ್ತು. ಐವ್ ಇನ್ವೆಸ್ಟೆಡ್ ಆನ್ ಮೈ ಸೆಲ್ಫ್ ಟು ಲರ್ನ್ ಮೆನಿ ಆಫ್ ಸಚ್ ಥಿಂಗ್ಸ್. ಸೊ ಹಾಗಾಗಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಯಾರ ಮೇಲೆ? ನಮ್ಮ ಮೇಲೆ. ನಮಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಮಕ್ಕಳ ಮೇಲೆ, ಇವ್ರಿಗೆ ಇನ್ವೆಸ್ಟ್ ಮಾಡ್ತೀವಿ. ಬಟ್ ನಮ್ಮನ್ನು ನಾವು ಯಾವತ್ತೂ ನಮಗೆ ನಾವು ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಕೊಟ್ಟಿರ್ತೇವೆ. ಇನ್ಫ್ಯಾಕ್ಟ್ ನನ್ನ ಮುಂದೆ ಈಗ ನನ್ನ ತಂದೆ, ನನಗಿಬ್ಬರು ಮಕ್ಕಳಿದ್ದಾರೆ. ನಾವು ಯಾವುದಾದ್ರೂ ಒಳ್ಳೆ ಸ್ವೀಟು ಅಥವಾ ತಿಂಡಿನೋ ಕೊಟ್ಟರೆ ಫಸ್ಟ್ ಮಕ್ಕಳು ಕೊಡ್ತೇವೆ, ನನಗೆ ಲಾಸ್ಟ್ ಅಂತ ಇಟ್ಕೊಳ್ತೇನೆ. ಅದು ಸರ್ವಸಾಮಾನ್ಯವಾಗಿ ಎಲ್ಲರೂ ಮಾಡ್ತೇವೆ. ಬಟ್ ಆ್ಯಕ್ಚುಲಿ ನಮ್ಮ ತತ್ವದಲ್ಲಿ ಇದು ವಿರುದ್ಧವಾಗಿದೆ. ಫಸ್ಟ್ ನಮಗೆ ನಾವು ಕೊಟ್ಕೊಳ್ಳೋಕೆ ನೋಡಬೇಕು. ನಮಗೆ ದುಡ್ಡು ಬರಬೇಕು ಅಂತಂದರೆ, ನಾವು ಚೆನ್ನಾಗಿ ಆಗಬೇಕು ಅಂತಂದರೆ ಅವ್ರಿಗೆ ಹಂಚೋದಲ್ಲ. ಅವ್ರಿಗೂ ಹಂಚಬಾರ್ದು ಅಂತ ಹೇಳಿಲ್ಲ ಸ್ವಾಮಿ, ಬಟ್ ಅದು ಏನಿದೆಯೋ ಒಳ್ಳೆಯದು ಫಸ್ಟ್ ನಮಗೂ ಅನುಭವಿಸೋಗಿರಬೇಕು. ಸೊ ಹಾಗಾಗಿ ದಯವಿಟ್ಟು ಕಲೀರಿ. ನಮ್ಮ ವರ್ಕ್ಶಾಪ್ ಇದೆ, ಇದು ಕಲಿಯುವಂಥದ್ದೇ. ಯಾವತ್ತೂ ಸುಮ್ಮನೆ ತಮಾಷೆಗೆ ಹೇಳ್ತಿರ್ತೀನಿ, ಯಾವುದೋ 1 kg ಇದೆಯಂತೆ, ನನಗೆ ಗೊತ್ತಿಲ್ಲ, ನಾನು ತಿನ್ನಲ್ಲ. ನಾನು ಅದೆಲ್ಲನೂ ಏನೋ ಈ ನಾನ್ ವೆಜ್ ಕೆಲವೆಲ್ಲ 1 kgಗೆ 500 ರೂಪಾಯೋ, ಅದು 800 ರೂಪಾಯೋ, ಅದು ಏನೇನೋ ಹೇಳ್ತಾರೆ. ಒಂದು 4 kg ಅಷ್ಟೇ ರೇಟೇ, ಜಾಸ್ತಿ ಏನಿಲ್ಲ ಮೇಡಮ್. ಇವತ್ತು ನಾವು ತಿಂದರೆ ನಾಳೆ ಅದು ಬಾತ್ರೂಮಲ್ಲಿ ಹೊರಟೋಗುತ್ತೆ. ಬಟ್ ಕಲ್ತಿರೋದು ಯಾವತ್ತೂ ಶಾಶ್ವತವಾಗಿರುತ್ತೆ. ಸೊ ದಯವಿಟ್ಟು ಕಲೀರಿ, ಶ್ರೀಮಂತರಾಗಿ. ಅದೇ ಟೆಕ್ನಿಕ್. ಓಕೆ ಗುರುಗಳೇ, ವೀಕ್ಷಕರೇ ಕೇಳಿಸ್ಕೊಂಡ್ರಿ ಅಲ್ಲ, ಜ್ಞಾನಾರ್ಜನೆಗೆ ದುಡ್ಡಿನ ಲೆಕ್ಕ ಹಾಕಬೇಡಿ ಅಂತ ಗುರುಗಳು ಹೇಳಿದ್ದಾರೆ. ಸೊ ಜ್ಞಾನಾರ್ಜನೆ ಆಯಿತು ಅಂತ ಹೇಳಿದ್ರೆ ನೀವು ತಿಳ್ಕೊಂಡ್ರೆ ನೆಕ್ಸ್ಟ್ ನಿಮ್ಮ ಜ್ಞಾನವನ್ನು ಇನ್ನೊಂದು 4 ಜನಕ್ಕೆ ಹೇಳ್ಕೊಡ್ಬೋದು. ಹಾಗಾಗಿ ನೀವು ಕೂಡ ಈ ಕಾರ್ಯಾಗಾರಕ್ಕೆ ಮಿಸ್ ಮಾಡದೆ ಅಟೆಂಡ್ ಆಗಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಈ ಎಪಿಸೋಡ್ ನೋಡಿದ ನಂತರ ನೀವೇನು ಮಾಡಬೇಕು, ನಿಮ್ಮ ಹೆಸರನ್ನ ಹಿಂದೆ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಸಾಕಷ್ಟು ವಿಚಾರವನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ವಿಚಾರದ ಕುರಿತಾಗಿ ನಾವು ತಿಳಿಸ್ಕೊಡ್ತೀವಿ. ಧನ್ಯವಾದಗಳು.